2011ರಿಂದ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಅಂದ್ರೆ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಅಧಿಕಾರದಲ್ಲಿತ್ತು. ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗಿದ್ರು. ಇದೀಗ ಬರೋಬ್ಬರಿ 15 ವರ್ಷದ ಬಳಿಕ ಅಲ್ಲಿ ಇದೀಗ ಆಡಳಿತ ಬದಲಾಗ್ತಾ ಇದೆ. ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ. ಬಿಜೆಪಿ 2001ರ ಸಂದರ್ಭದಲ್ಲಿ 0, ಅದಾದ ಬಳಿಕದ ನಂತರದ ಎಲ್ಲಾ ಚುನಾವಣೆಯಲ್ಲೂ ಕೂಡ 0, ವೋಟಿಂಗ್ ಪರ್ಸೆಂಟೇಜ್ 3-4ರ ಆಸುಪಾಸಿನಲ್ಲಿತ್ತು. 2016ರಲ್ಲಿ 3 ಸೀಟನ್ನ ಗೆದ್ಕೊಳ್ತಾರೆ. ಅದಾದ ಬಳಿಕ ಪಶ್ಚಿಮ ಬಂಗಾಳದಲ್ಲಿ ಪ್ರಮುಖ ನಾಯಕನಾಗಿದ್ದ, ಮಮತಾ ಬ್ಯಾನರ್ಜಿಯ ಲೆಫ್ಟ್ ಹ್ಯಾಂಡೋ ರೈಟ್ ಹ್ಯಾಂಡೋ ಆಗಿದ್ದ, ಶಿಷ್ಯನಾಗಿದ್ದ, ಮಮತಾ ಬ್ಯಾನರ್ಜಿ ಎಲ್ಲ ಸ್ಟ್ರಾಟಜಿ ಗೊತ್ತಿದ್ದಂತಹ ಸುವೇಂದು ಅಧಿಕಾರಿಯನ್ನ ಬಿಜೆಪಿ ಸೆಳೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೆ. ಮುಂಚೆ ಸುವೇಂದು ಅಧಿಕಾರಿ ಮೇಲೂ ಕೂಡ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ಇತ್ತು, ತನಿಖೆ ಎಲ್ಲವೂ ಕೂಡ ಆಗ್ತಾ ಇತ್ತು. ಆದ್ರೆ ಸುವೇಂದು ಅಧಿಕಾರಿ ಬಿಜೆಪಿಗೆ ಬಂದು ಬಿಡ್ತಾರೆ. ಸುವೇಂದು ಅಧಿಕಾರಿ ಬಿಜೆಪಿಗೆ ಬರ್ತಾ ಇದ್ದ ಹಾಗೆ ಟಿಎಂಸಿಗೆ ಅದು ದೊಡ್ಡ ಮಟ್ಟಿಗೆ ಹೊಡೆತ ಕೊಡುತ್ತೆ. ಅದರ ಪರಿಣಾಮ ಎನ್ನುವ ರೀತಿಯಲ್ಲಿ 2019ರ ಲೋಕಸಭಾ ಚುನಾವಣೆಯಲ್ಲಿ 42 ಕ್ಷೇತ್ರಗಳಲ್ಲಿ 18 ಬಿಜೆಪಿಗೆ ಎತ್ಕೊಂಡು ಬಿಡುತ್ತೆ. ಅದಾದ ನಂತರ 2021ರಲ್ಲಿ 16ರಲ್ಲಿ 3 ಸ್ಥಾನ ಇತ್ತಲ್ಲ, 21ಕ್ಕೆ ಬರುವಾಗ 77ಕ್ಕೆ ಜಂಪ್ ಆಗುತ್ತೆ. 77 ಇದ್ದಿದ್ದು ಇದೀಗ 190ರ ಆಸುಪಾಸಿಗೆ ಬಂದು ನಿಂತು ಬಿಟ್ಟಿದೆ. ಇದು ಬಿಜೆಪಿಯ ಭರ್ಜರಿ ಗೆಲುವು ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾದ್ರೆ ಮಮತಾ ಬ್ಯಾನರ್ಜಿ ಯಾಕೆ ಸೋತೋದ್ರು? 15 ವರ್ಷದ ಆಡಳಿತ ನಡೆಸಿದ್ರಲ್ಲ. ಪ್ರಮುಖವಾದಂಥ ರೀಸನ್ ಸಹಜವಾಗಿ ಆಡಳಿತ ವಿರೋಧಿ ಅಲೆ ಇತ್ತು, ಭ್ರಷ್ಟಾಚಾರದ ಆರೋಪ ಇತ್ತು, ಒಂದಷ್ಟು ನಾಯಕರ ಮೇಲೂ ಕೂಡ ಆರೋಪ ಇತ್ತು, ಗೂಂಡಾಗಿರಿ ವರ್ತನೆಯ ಆರೋಪ ಇತ್ತು, ನುಸುಳುಕೋರರಿಗೆ, ಅಕ್ರಮ ವಲಸಿಗರಿಗೆ ಆಶ್ರಯ ಕೊಡ್ತಿದ್ದಾರೆ ಎನ್ನುವಂಥ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಇದನ್ನ ಬಿಜೆಪಿ ಪ್ಲಸ್ ಮಾಡಿಕೊಳ್ತಾ ಹೋಯಿತು. ಜೊತೆಗೆ ಆರ್ಜಿಕರ್ ಇಶ್ಯೂ, ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಎರಗಿದ್ರಲ್ಲ ರಾಕ್ಷಸರು, ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಒಂದು ಹೇಳಿಕೆ ಕೊಟ್ಟಿದ್ರು, ಮಧ್ಯರಾತ್ರಿ ಹೆಣ್ಮಕ್ಳು ಯಾಕೆ ಹೊರಗಡೆ ಬರ್ತೀರಿ ಎನ್ನುವ ರೀತಿಯಲ್ಲಿ. ಅದಾದ ಬಳಿಕ ಬೇರೆ ಬೇರೆ ಒಂದಷ್ಟು ಇಶ್ಯೂಸ್ಗಳು, ಸಂದೇಶ್ ಖಾಲಿ ಇಶ್ಯೂ, ಅವೆಲ್ಲವೂ ಕೂಡ ಮಹಿಳಾ ವಿರೋಧಿ ಮಮತಾ ಬ್ಯಾನರ್ಜಿ ಎನ್ನುವ ರೀತಿಯಲ್ಲಿ ಬೆಂಬಿತ ಆಗ್ಬಿಡ್ತು. ಮಹಿಳೆಯರ ಬೆಂಬಲವನ್ನು ದೊಡ್ಡ ಮಟ್ಟಿಗೆ ಪಡೆದುಕೊಂಡಿದ್ದ ಮಮತಾ ಬ್ಯಾನರ್ಜಿಗೆ ಅದು ಬ್ಯಾಕ್ ಫೈರ್ ಆಯಿತು, ಬಿಜೆಪಿಗೆ ಪ್ಲಸ್ ಆಯಿತು. ಇನ್ನೊಂದು ಕಡೆಯಿಂದ ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಹುಮಾಯೂನ್ ಕಬೀರ್ ಎನ್ನುವಂಥ ಲೀಡರ್ ಟಿಎಂಸಿಯಿಂದ ಹೊರಗಡೆ ಹೋದ್ರು. ಜೊತೆಗೆ ಸಣ್ಣ ಪುಟ್ಟ ಒಂದಷ್ಟು ಮುಸ್ಲಿಂ ಮತಗಳನ್ನು ಸೆಳೆಯುವಂತಹ ಪಕ್ಷಗಳು ಕೂಡ ಇದ್ವು. ಹಾಗೆ ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹಾಗೆ ಟಿಎಂಸಿ ಹಾಗೆ ಲೆಫ್ಟ್ ಪಾರ್ಟಿಗಳ ನಡುವೆಯೂ ಕೂಡ ಪೈಪೋಟಿ ಇತ್ತು. ಇದು ಕೂಡ ಟಿಎಂಸಿಗೆ ಹಿನ್ನಡೆ ಆಯಿತು. ಇನ್ನೊಂದು ಕಡೆಯಿಂದ ಬಿಜೆಪಿ ನಿರಂತರವಾಗಿ ಅಲ್ಲಿ ಶ್ರಮವನ್ನು ಹಾಕಿತ್ತು, ಬೂತ್ ಮಟ್ಟದಲ್ಲಿ ಒಂದಷ್ಟು ಕೆಲಸಗಳೆಲ್ಲವನ್ನೂ ಕೂಡ ಮಾಡಿತ್ತು. ಇದು ಬಿಜೆಪಿಗೆ ಇದೀಗ ಪ್ಲಸ್ ಆಯಿತು. ಒಟ್ಟಾರೆಯಾಗಿ ಚುನಾವಣೆ ಸಂದರ್ಭದಲ್ಲಿ ಈ SIR ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ, ಜಡ್ಜಸ್ಗಳನ್ನು ಕೂಡ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಾದಂಥ ಚರ್ಚೆ, ಜಟಾಪಟಿ, ಸಂಘರ್ಷ ಎಲ್ಲವೂ ಕೂಡ ನಡೀತಾ ಇತ್ತು. ಇದೀಗ ಬಿಜೆಪಿ ಅಲ್ಲಿ ಅಧಿಕಾರಕ್ಕೆ ಬಂದಿದೆ. ಬಿಜೆಪಿ ಅಧಿಕಾರವನ್ನು ಹಿಡಿತಿರುವಂಥ ರಾಜ್ಯಗಳ ಸಂಖ್ಯೆ ಈ ಮೂಲಕ ಇದೀಗ ಜಾಸ್ತಿ ಆಗಿದೆ. ಒಂದು ಕಾಲದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟರ ಆಡಳಿತ ಇತ್ತು, ಬರೋಬ್ಬರಿ 34 ವರ್ಷ. 11ರಲ್ಲಿ ಮಮತಾ ಬ್ಯಾನರ್ಜಿ ಅದನ್ನ ಬದಲಾಯಿಸಿದ್ರು. 15 ವರ್ಷ ಮಮತಾ ಬ್ಯಾನರ್ಜಿ ಇದ್ರು. ಈಗ ಬಿಜೆಪಿ ಮತ್ತಲ್ಲಿ ಬದಲಾವಣೆ ಅಥವಾ ಅಲ್ಲೊಂದು ಆಡಳಿತವನ್ನ ಬದಲಾಯಿಸಿದೆ.